ಶರಣ ಎದ್ದು ಕುಳಿತಡೆ ಶಿವರಾತ್ರಿ ಕಾಣಿರು, ಶರಣ ನುಡಿದುದೆ ಪಾವನ ಕಾಣಿರು, ಶರಣ ನುಡಿದುದೆ ಶಿವತತ್ವ ಕಾಣಿರು, ಕೂಡಲ ಸಂಗನ ಶರಣರ ಕಾಯಿಲೆ ಕೈಲಾಸ ಕಾಣಿರು. ಪ್ರಾತಸ್ಮರಣೀಯದ ಹಾಲಕೇರಿಯ ಗುರುಪೀಠ ಪರಂಪರೆಯ ಪರಮ ಪೂಜ್ಯ ಶ್ರೀಗಳ ಎಲ್ಲರ ಪಾದಾರವಿಂದಲ್ಲಿ ಭಕ್ತಿಯಿಂದ ಬರಬಿಟ್ಟು ವೇದಿಕೆ ಮೇಲೆ ಆಸೀನರಾಗಿರುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರು, ನಮ್ಮ ಆರಾಧ್ಯ ದೈವರು ಆಗಿರುವ ಮಹಾಮಿತ್ರ ಮುಪ್ಪಿನ ಬಸವಲಿಂಗ ಮಹಾಶಿವಲಿಂಗರ ಪಾದಾರವಿಂದಲ್ಲಿ ಭಕ್ತಿಯಿಂದ ಬರಬಿಟ್ಟು ಈ ವೇದಿಕೆ ಮೇಲೆ ಮುನ್ನೂರು ಪೂಜ್ಯರಾಗಿರುವಂಥ ಪೂಜ್ಯ ಶ್ರೀ ವಿಶ್ವನಾಥ ಮಹಾಸ್ವಾಮಿಗಳಲ್ಲಿ ಭಕ್ತಿಯಿಂದ ಶರಣೆಂದು ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯ ಸಾಹಿತಿಯಾಗಿರುವ ಡಾಕ್ಟರ್ ಡಿ ಉಪಾಧ್ಯಾಯ ಸರ್ ಅವರೇ ಹಾಗೂ ಆಶುಕವಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪುರಸ್ಕೃತ ಜಾನಪದ ಕಲಾವಿದರಾಗಿರುವಂಥ ಸನ್ಮಾನ್ಯ ಸಂಸಿದ್ದಪ್ಪ ಬೇಂದಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀ ಕಾಳಕ್ಷಯ್ಯ ಶಾಸ್ತ್ರಿ ಹೊರಳಿ ಮಠದವರೇ, ಶ್ರೀ ರಾಘವ್ ಕುಮಾರ್ ಅವರೇ, ಮಲ್ಲಿಕಾರ್ಜುನ ಗೌಡ ಪಾಟೀಲ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಇನ್ನಿತರ ಹಿರಿಯರು ಮತ್ತು ಅಬ್ಬಿಯೇರಿ ಗ್ರಾಮದ ಯಾವತ್ತು ಗುರು ಹಿರಿಯರೇ, ಅಕ್ಕ ತಂಗಿಯರೇ ಮತ್ತು ಮುದ್ದು ಮಕ್ಕಳೇ, ಈ ವರ್ಷ ಜಾತ್ರಾ ಕಾರ್ಯಕ್ರಮ ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಇಲ್ಲಿ ಜಾತ್ರಾ ಮಹೋತ್ಸವ ಒಂದು ಕಡೆ, ಮತ್ತೊಂದು ಕಡೆ ಯಡೂರು ಸಿದ್ಧಲಿಂಗೇಶ್ವರ ಪುರಾಣ, ಮತ್ತೊಂದು ಕಡೆ ಯುವಕರೆಲ್ಲ ಸೇರಿಕೊಂಡು, ನಮ್ಮ ವಿದ್ಯಾರ್ಥಿಗಳ ಮತ್ತು ಯುವಕರೆಲ್ಲ ಸೇರಿಕೊಂಡು ಅಬ್ಬಿಗಿರಿ ಕಲೋತ್ಸವ ಅಂತಕ್ಕಂಥದ್ದನ್ನು ಈ ವರ್ಷ ಪ್ರಾರಂಭ ಮಾಡಿದ್ದಾರೆ. ಪೂಜ್ಯರ ನಮ್ಮ ಆಶೀರ್ವಾದದವರು, ಅವರ ಮಾರ್ಗದರ್ಶನದೊಂದಿಗೆ ಈ ಒಂದು ಪ್ರಯತ್ನವನ್ನು ಅಬ್ಬಿಗಿರಿ ಗ್ರಾಮದ ಯುವಕರು, ನಮ್ಮ ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರುವಂಥದ್ದು ಒಂದು ಸಂತಸದ ಸಂಗತಿ. ನಾನು ಸ್ವಲ್ಪ ಇತಿಹಾಸವನ್ನು ಒಂದು 5 ನಿಮಿಷದಲ್ಲಿ ಹೇಳಿ ಮತ್ತು ಶ್ರೀಮಠದ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ಪ್ರಾಚೀನ ಕರ್ನಾಟಕದಲ್ಲಿ ಮೆರೆಂಗೆಲ್ 12 ಅನ್ನುವಂಥದ್ದು ಒಂದು ಭೂಪ್ರದೇಶ, ನಮ್ಮ ಮೆರೆಂಗೆಲ್. ಅದಕ್ಕೆ ಹೊಂದಿಕೊಂಡು ಆ ಒಂದು ಗ್ರಾಮದಲ್ಲಿ ಅಬ್ಬಿಗೇರಿ ಕೂಡ ಒಂದು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇತಿಹಾಸದಿಂದ. ಇಲ್ಲಿ ಕ್ರಿಸ್ತಕ 1173 ಒಂದು ಶಾಸನದೊಳಗೆ ಏನು ಹೇಳ್ತಕ್ಕಂದ್ರೆ ಬಿಚ್ಚಳ ಕಾಲದಲ್ಲಿ ರಚಿಸಿಕೊಂಡಿರ್ತಕ್ಕಂಥ ಒಂದು ಶಾಸನ. ಇಲ್ಲಿ ಓದಿಸುವ ನೂರಯ್ಯ ಅನ್ನುವಂಥ ಒಬ್ಬ ಹಸ್ತಪ್ರತಿ ಲಿಪಿಕಾರ ಇದ್ದಂತ. ಆ ಹಸ್ತಪ್ರತಿ ಲಿಪಿಕಾರ ಏನು ಮಾಡಿದ್ನು ಅಂದ್ರೆ ಶಾಂತಲಿಂಗ ದೇಶಿಕ ಅನ್ನುವಂಥ ಒಬ್ಬ ಕವಿ, ಅವನು ಬರೆದಿರುವಂಥ ಭೈರವೇಶ್ವರ ಕಾಲದ ಕಥಾಮಣಿ ಸೂತ್ರ ರತ್ನಾಕರ ಕೃತಿಯನ್ನ ಈ ಅಬ್ಬಿಗೆ ಒಳಗ ಇಲ್ಲಿ ಅಧಿಪತಿಯಾಗಿರುವಂಥ ಈರಂಗೋಡ ಅನ್ನುವಂಥ ಒಬ್ಬ ಬಿಚ್ಚನ ಅಸಾಮಿ ಒಂದು ಪ್ರದೇಶವನ್ನು ಒಳಗೊಳ್ಳೋದು. ಅವನ ಅಪ್ಪಣೆ ಮೇರೆಗೆ ಈ ಕೃತಿಯನ್ನ ಏನಂತಲ್ಲ ಅವನು ಓದಿಸುವ ನೂರಯ್ಯ ಅನ್ನುವಂಥ ಹಸ್ತಪ್ರತಿಯನ್ನ ಅದನ್ನು ಬರೆದು ಕೊಟ್ಟನ ಅನ್ನುವಂಥದ್ದು ನಮಗೆ ಇತಿಹಾಸ ಅಂತ ಹೇಳ್ಬೇಕು. ಅಂದ್ರೆ ಅಬ್ಬಿಗೇರಿ ಊರು ಅನ್ನುವಂಥದ್ದು 12ನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅನ್ನುವಂಥದ್ದು ನಮಗೆ ಇಲ್ಲಿಯ ಪ್ರಾಚೀನ ದೇವಾಲಯವಿಲ್ಲ, ಇಲ್ಲಿಯ ಪ್ರಾಚೀನ ದೇವಾಲಯ ಅಂತ ತಿಳಿದವರು. ಅಷ್ಟು ಅದ್ಭುತವಾಗಿರುವಂಥ ಗ್ರಾಮ ಅಬ್ಬಿಗೇರಿ ಅನ್ನುವಂಥದ್ದು. ಇಲ್ಲಿ ಸಾಕಷ್ಟು ಶಿವ ದೇವಾಲಯಗಳು ಇವತ್ತು ಅವುಗಳ ಜೀರ್ಣೋದ್ಧಾರ ಆಗಿಲ್ಲ. ಅಲ್ಲಿರುವಂಥ ಶಾಸನಗಳಲ್ಲಿರುವಂಥ ಉಲ್ಲೇಖವನ್ನೇ ನಾನು ತೆಗೆದುಕೊಂಡು ಇಲ್ಲಿ ನಿಮ್ಮ ಗಮನಕ್ಕೆ ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿ 14ನೇ ಶತಮಾನದಲ್ಲಿ ಅಬ್ಬಿಗೇರಿ ಒಂದು ಶಾಸನದೊಳಗೆ ಬರಿಗೆರೆಯ ಮಾತಿದೇವ ನಾಯಕ ಅನ್ನುವಂಥ ಒಬ್ಬ ಬರ್ತಾನ. ಅವನು ಅಬ್ಬಿಗೇರಿಯ ಒಂದು ಪ್ರಾಚೀನ ಬಾವಿ, ಇವಾಗ ಏನೈತೆ ನಾನು ನೋಡ್ಬೇಕಾಯ್ತಲ್ಲ, ಆ ಪ್ರಾಚೀನ ಬಾವಿಯನ್ನು ಕಟ್ಟಿಸಿ ಅದರ ನಿರ್ವಹಣೆಗೆ ಇಂತಿಷ್ಟು ಭೂಮಿ ಅಂತೇಳಿ ದಾನ ಕೊಟ್ಟಾನ. ನೋಡಿ ಅವರಿಗೆ ಸಮಾಜಕ್ಕೆ ಕಳೆದೊಳೆ ಅನ್ನುವಂಥದ್ದು ಹೆಂಗಿತ್ತು ಪ್ರಾಚೀನದಲ್ಲಿ. ಇವತ್ತು ಅಬ್ಬಿಗೇರಿ ಕೆರೆ, ಆ ಕೆರೆಯನ್ನ ಜೀರ್ಣೋದ್ಧಾರ ಮಾಡಲಿಕ್ಕೆ ಆಚರಿಸತಕ್ಕಂಥ ಒಬ್ಬ ಅರಸ ಅದನ್ನ ಕೆರೆಯನ್ನು ಕಟ್ಟಿಸಿ ಅದಕ್ಕೆ ಚಕ್ರಬಂದಿ ಹಾಕಿ ಅದಕ್ಕೆ ಭೂಮಿಯನ್ನು ದಾನ ಬಿಡ್ತಾನೆ. ಮುಂದೆ ಅದು ಜೀರ್ಣೋದ್ಧಾರ ಮಾಡುವುದಕ್ಕಾಗಿ ಈ ಊರಿನ 8 ಮಂದಿ ಗೌಡರು, 5 ಮಂದಿ ಮಠಾಧಿಪತಿಗಳು ಮತ್ತು 60 ಮಂದಿ ತಂದವರು ಸೇರಿಕೊಂಡು ಈ 100 ಮಂದಿ ಕೆರೆಯನ್ನ ಜೀರ್ಣೋದ್ಧಾರ ಮಾಡಿದ್ರು ಅಂತೇಳಿ ನಮಗೆ 17ನೇ ಶತಮಾನದ ಒಂದು ಶಾಸನ ಅಂತ ತಿಳ್ಬೋದು. ಅಂದ್ರೆ ಈ ಒಂದು ಪ್ರದೇಶದ ಅಭಿವೃದ್ಧಿಗಾಗಿ ಪ್ರಾಚೀನರು ಹೇಗೆ ತಮ್ಮ ಗ್ರಾಮವನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ರು ಅನ್ನುವಂಥದ್ದು ಇತಿಹಾಸದಿಂದ ನಮಗೆ ತಿಳಿಬಹುದು. ಈ ನಮ್ಮ ಪರಿಸರ ಬಹಳ ದೊಡ್ಡ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಪರಿಸರ ಐತಿ. ನಮ್ಮ ಪಂಪವನ್ನ ತೆಗೆದುಕೊಂಡ್ರೆ, ನಮ್ಮ ಕುಮಾರವ್ಯಾಸ, ನಮ್ಮ ಇದೇ ಪಕ್ಕದ ನಾರಾಯಣಪುರದಲ್ಲಿರುವಂಥ ಚಾಮರಸ ಕವಿ, ಅವನು ನಾರಾಯಣಪುರದಲ್ಲಿ ಜನಿಸಿದ್ರು ಕೂಡ ನಮ್ಮ ಕೋಟಂಚಿಯಲ್ಲಿ ಸೋಮೇಶ್ವರ ದೇವಾಲಯ ಗವಿ ಐತಿ, ಅಲ್ಲಿ ಅವನು ಪ್ರಬುಲಿದಲ್ಲಿ ಏನು ಬರೋದ ಅಂತ ಹೇಳಿಬಿಟ್ಟು ನಮ್ಮ ಶ್ರೇಷ್ಠ ವಿದ್ವಾಂಸರಾಗಿರುವಂಥ ಚಿರಂಜೀವಿಯವರು ಉಲ್ಲೇಖ ಮಾಡ್ತಾರೆ. ಅಲ್ಲಿಂದ ಅವರು ಮುಂದೆ ಪ್ರೋಗದೇವರ ಕಾಲಕ್ಕೆ ಹೋಗಿ 101 ವಿಲೇಖರಲ್ಲಿ ಚಾಮರಸನಗರ ಒಬ್ಬ ಆದ ಅನ್ನುವಂಥದ್ದು ನಮಗೆ ಇತಿಹಾಸ ತಿಳಿದು. ನಮ್ಮ ಬದುಕು ಪರಿಸರ ಬಹಳ
ಸಂಶೋಧಕರು ಕಲಾವಿದರನ್ನು ಒಳಗೊಂಡಿರುವಂತ ಒಂದು ಶ್ರೇಷ್ಠ ನಾಡು. ಇಲ್ಲಿ ಅತ್ತಿಮಬ್ಬೆ ಶ್ರವಣಬೆಳಗೊಳದ ಹೋದ ಸಂದರ್ಭದಲ್ಲಿ ಅಲ್ಲಿ ರಂಗ ಕವಿಯನ್ನ ಕರ್ಕೊಂಡು ಒಪ್ಪಿಗೆರೆ ಇಲ್ಲಿ ಕೋಟನ್ಸಿಂಗ ರಂಗ ಕವಿಯನ್ನ ಕರ್ಕೊಂಡ್ಬರೋ ಉದ್ದೇಶದಿಂದ ಇಲ್ಲಿ ಕೇಸಿ ಅನ್ನುವಂತ ಒಬ್ಬ ಕವಿ ಕೋಟನ್ಸಿಂಗ ಇದ್ದಾನ. ಆ ಕೇಸಿ ಏನ್ ಮಾಡ್ತಾನಂದ್ರ ರಂಗನ ಗದಾಯಿತವನ್ನು ತಿದ್ದುಕೊಟ್ಟಿರುವಂತ ಕೇಸಿ ಅನ್ನುವಂತ ಒಬ್ಬ ಶಾಸನ ಕವಿ ಅವರು ನಮ್ಮ ಕೋಟನ್ಸಿಗೆ ಅನ್ನುವಂತ ದೊಡ್ಡ ಹೆಮ್ಮೆ ಅಂದ್ರೆ ರಂಗನ ಗದಾಯಿತ ತಿದ್ದುಕೊಟ್ಟಂದ್ರೆ ರಂಗನಕ್ಕಿಂತ ಒಬ್ಬ ಶ್ರೇಷ್ಠ ಕವಿ ನಮ್ಮ ಪರಿಸರದಲ್ಲಿ ಕೇಸಿಯನ್ನು ಇದ್ದು ಅನ್ನುವಂಥದ್ದಾದ್ರೆ ಈ ನಾಡು ಎಷ್ಟು ಸಮೃದ್ಧವಾಗಿರುವಂತ ನಾಡಾಗಿತ್ತು ಅನ್ನೋದನ್ನ ನಾವು ಇತಿಹಾಸ ತಿಳ್ಕೋಬೇಕಾಗುತ್ತೆ. ಅಷ್ಟೇ ನಮ್ಮ ಪಕ್ಕದ ದುರ್ಗಸಿಂಹ ಪಂಚತಂತ್ರವನ್ನು ಬರತಕ್ಕಂಥ ದುರ್ಗಸಿಂಹ ಆಗಿರ್ಬೋದು, ನಮ್ಮ ಆರ್ಸಿಡಿ ಮಠರಾಗಿರ್ಬೋದು, ಹಾಗೆ ನಮ್ಮ ಅಂಗಲಪ್ಪ ದೊಡ್ಡಮಿಕ್ಕಿಯವರಾಗಿರ್ಬೋದು, ನಮ್ಮ ಶ್ರೀಮಠದ ಎಲ್ಲ ಪರಮ ಪುರುಷರಾಗಿರ್ಬೋದು, ಇಲ್ಲಿ ಹಾನಗಲ್ ಗುರುಕುಮಾರಸ್ವಾಮಿಗಳು ಹಾಲಿಕೆಯಲ್ಲಿ ಮತ್ತು ಮೆರವಣಿಗೆ ಬಂದು ಹೋಗ್ತಾರ ಅನ್ನೋದಾದ್ರೆ, ಗಾಂಧೀಜಿಯವರು ನಮಗೆ ಜಗಲಿಗೆ ಬಂದು ಹೋಗ್ತಾರೆ ಅನ್ನುವಂಥದ್ದಾದ್ರೆ, ಮತ್ತೆ ನಮ್ಮ ನಿಜಗುಣಸ್ವಾಮಿಗಳು ಹಾಲಿಕೆಯಲ್ಲಿ ಮತ್ತು ಇಡುಗಲಿ ಕಪ್ಪಕ್ಕೆ ಬಂದು ಹೋಗ್ತಾರೆ ಅನ್ನೋದಾದ್ರೆ ಇದು ಎಷ್ಟು ಪವಿತ್ರವಾಗಿರುವಂತ ನಾಡು ಐತಿ. ಇದೆಲ್ಲವನ್ನು ನಮ್ಮ ಪುರುಷರು ನೋಡಿ ಹಿಮಾಲಯ ಪರ್ವತ ತಪಸ್ಸು ಮಾಡಿಕೊಂಡಿರುವಂತ ಈ ಉತ್ತರ ಕರ್ನಾಟಕದ ನಾನಂತೂ ಓದಿದ ಪರಿಮಿತಿಯಲ್ಲಿ ಹೇಳುವಾಗ ಯಾರು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡಿಕೊಂಡಿರುವಂತ ಪುರುಷರನ್ನು ನಾವು ಕಾಣುವುದಿಲ್ಲ. ಅಂತ ನಮ್ಮ ಶ್ರೇಷ್ಠ ಪೂಜ್ಯರು ಈ ಪರಿಸರದಲ್ಲಿ ಇಲ್ಲಿ ತಪಸ್ಸು ಮಾಡಿ ಇಲ್ಲಿ ಪೂಜೆ ಮಾಡಿ ಈ ಒಂದು ಗ್ರಾಮವನ್ನು ಉದ್ಧಾರ ಮಾಡಿರುವಂತ ನಾವೆಲ್ಲ ಪುಣ್ಯವಂತರು ಅಂತ ಕಳಿಸ್ಕೋಬೇಕಾಗುತ್ತೆ. ಅಂತ ಒಂದು ಪವಿತ್ರವಾದ ನಾಡು. ಇಲ್ಲಿ ಈ ಶ್ರೀಮಠಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಹಿರಿಯರಾಗಿರುವಂತಹ ಪರ್ವತಗೌಡ ಪಾಟೀಲ್ ಅನ್ನುವಂಥವ್ರು ಅವರು ತಮ್ಮ ತಾತನಿಗೆ ಪೂಜೆಗೆ ಜಾಗವನ್ನು ಕೊಡ್ತಾರೆ. ಕೊಟ್ಟು ಅವರು ಮಠವನ್ನು ಕಟ್ಟಿಸುವುದು ಅನ್ನುವಂಥದ್ದು ನಮಗೆ ಈ ಒಬ್ಬರಿಗೆ ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ. ಆಮೇಲೆ ಹಿರಿಯರ ಅಭಿಪ್ರಾಯದಿಂದ ಅದರ ಜೊತೆಗೆ 1950ರಿಂದ ಇಲ್ಲಿ ಶ್ರೀಮಠದ ಜಾತ್ರೆ ನೆರವೇರುತ್ತದೆ. ಅವಾಗ ಏನಾಗುತ್ತೆ ಒಂದ್ಸರಿ ಈ ಒಂದು ಜಾತ್ರಾ ಮಹೋತ್ಸವ ನಡೆದ ಸಂದರ್ಭದಲ್ಲಿ ತೇರಿನ ಒಂದು ಅಕ್ಷ ಮುಗಿಬರ್ತದೆ. ತೇರಿನ ಮುಗಿದಟ್ಟೆನ ಊರಿನ ಜನರೆಲ್ಲರೂ ಇದು ಅಪಶಕನ ಅಂತ ಹೇಳಿ ಆ ತೇರನ್ನ ಎಳೆಯನ್ನು ಬಿಟ್ಟಿರ್ತಾರೆ, ಬರೇ ಉತ್ಸವವನ್ನು ಮಾಡ್ತಾರೆ. ಅವಾಗ ನಮ್ಮ ಹಿಂದಿನ ಪೂಜರು ಅತೀವ ಆನಂದ ಮಹಾಸ್ವಾಮಿಗಳು ಅದನ್ನ ಮೂಢನಂಬಿಕೆ ಅಂತ ತಿಳ್ಕೊಂಡು ಅವ್ರನ್ನೇನ್ ಮಾಡಿದ್ರು ಭಕ್ತರಲ್ಲಿ ಮನೋರಂಜನೆ ಮಾಡಿದ್ರು. ಈ ಮೂಢನಂಬಿಕೆ ಕಂದಾಚಾರ ಅವರು ಅಪ್ಪಟ ಶರಣತತ್ವವನ್ನು ಪರಿಪಾಲಿಸಿಕೊಂಡು ಬಂದಿರುವಂತ ನಮ್ಮ ಪೂಜರು ಭಕ್ತರನ್ನ ಎಲ್ಲ ಕರೆದು ಮೀಟಿಂಗ್ ಕರೆದು ಇದು ಎಲ್ಲ ಮೂಢನಂಬಿಕೆ ಅದನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳಿ ಭಕ್ತರ ಎಲ್ಲರೂ ಒಪ್ಪಿಸಿ ಮತ್ತೆ ಗಡ್ಡಿ ತೇರು ಮಾಡ್ಬೇಕಂತ ಹೇಳಿ ಹೇಳಿದ್ರು. ಗಡ್ಡಿ ತೇರನ್ನ 2017ರಲ್ಲಿ ಗಡ್ಡಿ ತೇರು ಅಂದ್ರೆ 27 ಅಡಿ ಎತ್ತರ ಕಳಸನ ಒಳಗೊಂಡು 31 ಅಡಿ ಎತ್ತರ ತೇರನ್ನ ಪರಮ ಪೂಜ್ಯ ನಮ್ಮ ಹಿಂದಿನ ಪರಮ ಪೂಜ್ಯರು ಅಭಿನವ ಮಹಾಸ್ವಾಮಿಗಳು ಅವರು ಈ ಗಡ್ಡಿ ತೇರನ್ನ ಎಳೆಯುವಂತದಕ್ಕೆ ಭಕ್ತರಲ್ಲಿ ಒಂದು ಸಂಕಲ್ಪ ಮಾಡಿದ್ರು, ಅವರಲ್ಲಿ ಒಂದು ಆಶೀರ್ವಾದ ಮಾಡಿದ್ರು. ಆ ಆಶೀರ್ವಾದ ಮೂಲಕ ಇವತ್ತು ಅದ್ಭುತವಾಗಿರ್ತಕ್ಕಂಥ ತೇರು ಎಲ್ಲರೂ ಹೇಳಿದ್ರು. ತೇರಿನ ಉದ್ದೇಶ ಅಂದ್ರೆ ನಮ್ಮಲ್ಲಿ ಇರುವಂತ ಎಲ್ಲ ಕಲ್ಮಶವನ್ನ, ನಮ್ಮಲ್ಲಿರುವಂತ ಅಂಧಕಾರವನ್ನ, ನಮ್ಮಲ್ಲಿ ಇರ್ತಕ್ಕಂಥ ಈ ಮೂಢನಂಬಿಕೆ, ನಮ್ಮಲ್ಲಿರುವಂತ ಕಂದಾಚಾರವನ್ನ, ನಮ್ಮಲ್ಲಿರುವಂತ ಈ ಜಾತಿಯನ್ನ ಹೋಗಲಾಡಿಸುವುದಕ್ಕಾಗಿ ನಾವು ತೇರನ್ನ ಹೇಳಿದ್ರು. ತೇರು ಯಾಕೆ ಹೇಳಿದ್ರೆ ಪರಿಶುದ್ಧತೆಯಿಂದ ನಡೆಯುವ ತೇರು. ಅದಕ್ಕಾಗಿ ಪ್ರತಿಯೊಂದು ನಮ್ಮ 22 ಶಾಖಾ ಮಠಗಳಲ್ಲಿ ನಮ್ಮ ಪೂಜ್ಯರು ನೀವೆಲ್ಲ ಪೂಜ್ಯರ ಆದಿಯಾಗಿ ನಮ್ಮ ಎಲ್ಲ ಹಿಂದಿನ 13 ಮಂದಿ ಎಲ್ಲ ಪೂಜ್ಯರು ಶ್ರೀಮಠದ ಉದ್ಧಾರಕ್ಕಾಗಿ ಅವರು ನಿರಂತರವಾಗಿ ಹಣ ಕೊಡುವುದರ ಮೂಲಕ ಏನಂದ್ರೆ ಎಲ್ಲ ನಮ್ಮ ಈ ಭಾಗವನ್ನ ಭಕ್ತಿಯ ನಾಡನ್ನಾಗಿ, ಶಾಂತಿಯ ನಾಡನ್ನಾಗಿ, ಸಮೃದ್ಧಿಯ ನಾಡನ್ನಾಗಿ ಮಾಡ್ಕೊಂಡು ಬಂದಿರುವಂಥದ್ದು ನಮ್ಮ ಹಾಲಕೇರಿ ಶ್ರೀಮಠದ ಗುರು ಪರಂಪರೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳುತ್ತೆ. ಅಂತ ಒಂದು ಶ್ರೇಷ್ಠ ಮಠ ನಮ್ದು ಹಾಲಕೇರಿ ತಪಸ್ವಿ ಮಠ, ನಮ್ದು ವಿರಕ್ತ ಮಠ, ತಪಸ್ವಿ ಮಠ ಎಲ್ಲ ಏನಂತಾರ ನಡಿಯುಡಿಯಿಂದ ಇರುವಂತ ಮಠ ನಮ್ದು. ನಮ್ಮ ಗುರು ಅಮರನಾಥ ಮಹಾಸ್ವಾಮಿಗಳು ಬಹಳ ಪವಿತ್ರತೆಯಿಂದ ಅವರು ಪೂಜಾನಿಷ್ಠರಿದ್ರು. ಅವರು ಹೆಣ್ಮಕ್ಳನ್ನ ಹತ್ತಿರ ಕರ್ಕೋತಿಲ್ಲ ಅನ್ನುವಂಥ ನಮ್ಮ ಚರಿತ್ರೆ ತಿಳಿಬಾರ್ದು. ಎಲ್ಲ ದೂರದಿಂದ ರಾಷ್ಟ್ರ ಶಿಷ್ಟಾಚಾರ್ಯರು ಇವತ್ತು ನಮ್ಮ ಎಲ್ಲ ಕರ್ನಾಟಕದ ಮಠ ಮಾನ್ಯದಲ್ಲಿರುವಂತ ಎಲ್ಲ ಸ್ವಾಮೀಜಿಗಳಿಗೆ ನಮ್ಮ ಗುರು ಅಮರನಾಥ ಮಹಾಸ್ವಾಮಿಗಳು ಒಬ್ಬರು ಪ್ರೇರಣಾಶಕ್ತಿ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಅದಕ್ಕೆ ಅವರು ಈ ಭಾಗದಲ್ಲಿ ಬಡತನ, ಹಸಿವು, ಅಕ್ಷರ ಕೊರತೆ ಇದ್ದಂತ ಸಂದರ್ಭದಲ್ಲಿ ಅವರೇ ಸಹ ಊರಿಗೆ ಹೋಗಿ ಭಕ್ತರನ್ನ ಅಲ್ಲಿ ಸಂಪರ್ಕ ಮಾಡಿ ಜೋಡಿಯಿಂದ ತಮ್ಮ ಬಂದಿರುವಂತ ಆ ಭಿಕ್ಷೆಯಿಂದ ನಮ್ಮ ಅನ್ನದಾನೇಶ್ವರ ಪದವಿ ಕಾಲೇಜ್ ಆಗಿರ್ಬೋದು, ನಮ್ಮ ಇಸ್ಕೂಲ್ ಆಗಿರ್ಬೋದು, ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿರುವಂತ ಕೀರ್ತಿ ನಮ್ಮ ಹಿಂದಿನ ಪೂಜಾರಿ ಸಲ್ಲಿಸಿದ ಅಂತ ಒಂದು ಗುರು ಪರಂಪರೆ ಈ ನಾಡಿನೊಳಗೆ ಬಹಳಷ್ಟು ಭೀಕರವಾದಂತ ಸಂದರ್ಭದಲ್ಲಿ ಅವರು ಭಿಕ್ಷೆಯನ್ನು ವ್ಯಕ್ತಿ ಪುಕ್ಕಟೆಯಾಗಿ 12 ಉಚಿತ ಪ್ರಸಾದಗಳನ್ನ ಅರ್ಚನ 19 ಪೂಜಾರು ಇವತ್ತು ಸಿದ್ಧಗಂಗಾ ಮಠ ಅದರ
ಕೊರತೆಯಿಂದಾಗಿ ಅಥವಾ ದಾಖಲೀಕರಣದ ಕೊರತೆಯಿಂದಾಗಿ ಬಹುಶಃ ಅದು ಅಷ್ಟೊಂದು ಬೆಳಕಿಗೆ ಬಂದಿದೆ ಅಂತ ಅನಿಸುತ್ತದೆ. ಹಾಗಾಗಿ ದೊಡ್ಡ ನಗರದಲ್ಲಿರುವಂತಹ ಶ್ರೀಮಠಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಬಂದು ಗುರು ಅನ್ನದ ಮಹಾಸ್ವಾಮಿ ಹತ್ರ ಬಂದು ಪ್ರಸಾದದಿಂದ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡ್ಕೊಂಡು ಹೋಗಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಅನ್ನುವಂಥದ್ದು ನಮ್ಮ ಪುರಾಣ ಚರಿತ್ರೆಯಿಂದ ತಿಳಿದುವಂಥದ್ದು. ಇಂಥ ಒಂದು ಭವ್ಯ ಪರಂಪರೆಯಲ್ಲಿ ನಾವು ಎಲ್ಲರೂ ಇರೋದು ಪುಣ್ಯವಂತರು, ಭಾಗ್ಯವಂತರು ಅನ್ನುವಂಥ ಮಾತನ್ನು ಹೇಳಿ, ಈ ನಾಡು ಬಹಳ ಸಮೃದ್ಧವಾದ ನಾಡು, ಭಕ್ತಿಯ ನಾಡು. ಇಲ್ಲಿ ನೋಡ್ರಿ, ನಮ್ಮ ಪೂಜ್ಯರು ಭಕ್ತಿದ್ರೆ ಎಲ್ಲ ಹೊಲದಲ್ಲಿ ಕೆಲಸ ಮಾಡುವಂತ ಎಲ್ಲರೂ ಭಕ್ತರು ಅಲ್ಲೇ ನಮಸ್ಕಾರ ಹಾಕಿದ್ರೆ ಅಷ್ಟು ಭಕ್ತಿ ಈ ನಾಡಿನ. ಅದು ನಿರಂತರವಾಗಿ ನೀವು ನಡ್ಕೊಂಡು ಹೋಗಿ ಅನ್ನುವಂಥದ್ದು ನಮ್ಮ ಎಲ್ಲ ಶ್ರೀಮಠದ ಪೂಜ್ಯರ ಆಸೆ ಆಗಿದೆ ಅನ್ನುವಂಥದ್ದು